ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಭಾರತ ಸಿನಿ ಲೋಕದ ಗಾನ ಕೋಗಿಲೆ ಅಂತಾನೆ ಎಸ್ ಜಾನಕಮ್ಮ ಅವರನ್ನ ಕರಿತಾ ಇದ್ರು. ಎಸ್ ಜಾನಕಿ ಅವರು ಹಾಡ್ತಿದ್ದಾರೆ ಅಂದ್ರೆ ಕೇಳ್ತಾ ಕೇಳ್ತಾ ನಮ್ಮನ್ನ ನಾವು ಮರೆಯುವಷ್ಟು ಮಟ್ಟಿಗೆ ಅವರ ಕಂಠ ಸಿರಿಗೆ ಮರುಗಾದವರು ಬಹಳ ಜನ ಇದ್ದಾರೆ. ಅಂತಹ ಗಾನ ಕೋಗಿಲೆಯನ್ನ ಕಳೆದುಕೊಂಡು ನಿನ್ನೆ ಇಡೀ ಭಾರತೀಯ ಸಿನಿರಂಗ ಬಡವಾಗಿದೆ. ಗಾನ ನಿಲ್ಲಿಸಿದ್ದಾರೆ ಎಸ್ ಜಾನಕಮ್ಮ. ಮೈಸೂರಲ್ಲಿ ಹೃದಯಾಘಾತದಿಂದ ವಿಧಿವಶರಾಗಿದ್ದಾರೆ. ಸಾಮ್ರಾಜ್ಞಿ ಇಲ್ಲದೆ ಬಡವಾಗಿದೆ ಚಿತ್ರರಂಗ. ಸಂಗೀತ ಸರಸ್ವತಿ ನಿಧನಕ್ಕೆ ಮರುಗಿದೆ ಚಿತ್ರರಂಗ. ಗಾನ ನಿಲ್ಲಿಸಿರುವ ಗಾನ ಕೋಗಿಲೆ ಎಸ್ ಜಾನಕಮ್ಮ ಅವರನ್ನ ಕಳೆದುಕೊಂಡು ಇಡೀ ಭಾರತೀಯ ಸಿನಿಮಾ ರಂಗ ಇವತ್ತು ಕಂಬನಿ ಮಿಡಿತಾ ಇದೆ. ತುಂಬಲಾರದ ನಷ್ಟ ಅಂತ ಆರಂಭದಲ್ಲೇ ಹೇಳ್ಬಿಟ್ಟೆ ಭಾರತೀಯ ಸಿನಿ ರಂಗಕ್ಕೆ. ಪುಟ್ಟ ಮಗುವಿನ ವಯಸ್ಸಿನಿಂದ ಗಂಡು ಹೆಣ್ಣು ಯಾವ್ದಾದ್ರೂ ಕೂಡ ಸರಿ ಅದ್ಭುತವಾಗಿ ತಮ್ಮ ಕಂಠ ಸಿರಿಯಿಂದ ಆ ಹಾಡನ್ನ ಹಾಡ್ತಾ ಇದ್ರು ಎಸ್ ಜಾನಕಮ್ಮ ಅವರು. 48,000ಕ್ಕೂ ಹೆಚ್ಚು ಹಾಡುಗಳನ್ನ ಹಾಡಿರುವ ಖ್ಯಾತಿ ಅಂದ್ರೆ ಸಾಮಾನ್ಯನಾ? ಬಹಳ ಹೆಮ್ಮೆ ಪಡಬೇಕಾಗಿರೋದು ಕನ್ನಡಿಗರಾಗಿ ನಾವು ನೀವು ಕನ್ನಡದಲ್ಲೇ 10,000ಕ್ಕೂ ಹೆಚ್ಚು ಹಾಡುಗಳನ್ನ ಹಾಡಿರುವ ಖ್ಯಾತಿ ಕೂಡ ಎಸ್ ಜಾನಕಮ್ಮ ಅವ್ರಿಗಿದೆ. ಎಸ್ ಜಾನಕಿ ಅವರು ಮೂಲತಃ ಆಂಧ್ರದವರಾದ್ರೂ ಕೂಡ ಅವರು ಕೊನೆಯ ದಿನಗಳನ್ನ ಕಳೆಯೋದಕ್ಕೆ ಆಯ್ಕೆ ಮಾಡ್ಕೊಂಡಿದ್ದು ನಮ್ಮ ಕರ್ನಾಟಕದ ಮೈಸೂರನ್ನ ಅನ್ನೋದನ್ನ ನಾವು ಕನ್ನಡಿಗರಾಗಿ ಹೆಮ್ಮೆ ಪಡಬೇಕಾದಂತಹ ವಿಚಾರ. ಕೊನೆಯ ದಿನಗಳನ್ನ ಮೈಸೂರಿನಲ್ಲೇ ಅವರು ಕಳೀತಾ ಇದ್ರು. ವಯೋಸಹಜ ಕಾಯಿಲೆ, ಕಾಲು ನೋವು ಅನ್ನೋ ಕಾರಣಕ್ಕೆ ಆಸ್ಪತ್ರೆಗೆ ದಾಖಲಾಗ್ತಾರೆ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ. ಆದ್ರೆ ಇದ್ದಕ್ಕಿದ್ದಂತೆ ಅವರಿಗೆ ಹೃದಯಾಘಾತ ಆಗಿ ನಿನ್ನೆ ನಮ್ಮನ್ನೆಲ್ಲ ಬಿಟ್ಟು ಲೋಕವನ್ನ ತ್ಯಜಿಸಿದ್ದಾರೆ. ಇವತ್ತು ಅವರ ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ಗಣ್ಯಾತಿ ಗಣ್ಯರ ಆಗಮನ ಆಗ್ತಾ ಇದೆ. ಸಾಕಷ್ಟು ಜನ ಅಭಿಮಾನಿಗಳನ್ನ ಹೊಂದಿರುವ ಎಸ್ ಜಾನಕಿ ಅವರ ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಕಾಯ್ತಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ಸಕಲ ರೀತಿಯ ವ್ಯವಸ್ಥೆಗಳನ್ನ ಕೂಡ ಮಹಾರಾಜ ಕಾಲೇಜಿನಲ್ಲಿ ಮಾಡಲಾಗಿದೆ. ಅಲ್ಲೆಲ್ಲ ಅಭಿಮಾನಿಗಳು ಬಂದು ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಸಾಯಂಕಾಲದ ಹೊತ್ತಿಗೆ ಅಂತ್ಯ ಸಂಸ್ಕಾರ ಮಾಡುವ ನಿರ್ಧಾರ ಆಗಿದ್ದು, ಅವರ ಕೇರ್ ಟೇಕರ್ ಅವರ ಫಾರ್ಮ್ ಹೌಸ್ನಲ್ಲೇ ಎಸ್ ಜಾನಕಿ ಅವರ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಎಸ್ ಜಾನಕಿ ಅವರ ಕೊನೆಯ ಆಸೆಯಂತೆ ಅವರ ಇಚ್ಛೆ ಹೇಗಿತ್ತೋ ಹಾಗೆ ಅಂತ್ಯ ಸಂಸ್ಕಾರವನ್ನ ಮಾಡೋದಕ್ಕೆ ನಿರ್ಧಾರ ಆಗಿದೆ ಅನ್ನೋದ್ರ ಬಗ್ಗೆ ಸದ್ಯ ಡೀಟೇಲ್ ಸಿಗ್ತಾ ಇದೆ. ಮತ್ತೊಂದು ಅಪ್ಡೇಟ್ ಇದೆ. ಕೆಲವೇ ಕ್ಷಣಗಳಲ್ಲಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಅಭಿಮಾನಿಗಳಿಗೋಸ್ಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತೆ. ಮಹಾರಾಜ ಕಾಲೇಜಿನಲ್ಲಿ ಎಸ್ ಜಾನಕಿ ಅವರ ಅಂತಿಮ ದರ್ಶನಕ್ಕೆ ಸಕಲ ರೀತಿಯ ಸಿದ್ಧತೆಗಳಾಗಿದ್ದು, ಇವತ್ತು ಸಂಜೆ ಮೈಸೂರಿನಲ್ಲೇ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತೆ. ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಮೈಸೂರಿನ ಬೋಗಾದಿ ರಸ್ತೆಯ ಫಾರ್ಮ್ ಹೌಸ್ ನಲ್ಲಿ ನವೀನ್ ಅವ್ರ ಕೇರ್ ಟೇಕರ್ ಅವರ ಫಾರ್ಮ್ ಹೌಸ್ ಅಲ್ಲಿ ಅಂತಿಮ ವಿಧಿವಿಧಾನಗಳು ಕೂಡ ನಡೆಯಲಿದೆ. ಜಾನಕಿ ಇಚ್ಛೆಯಂತೆಯೇ ಅಂತ್ಯ ಸಂಸ್ಕಾರ ನೆರವೇರಿಸೋದಕ್ಕೆ ಸಿದ್ಧತೆಗಳಾಗ್ತಾ ಇದ್ದು, ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರಕ್ಕೆ ತೀರ್ಮಾನ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಅಭಿಮಾನಿಗಳಿಗೆ ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಲಾಗುತ್ತೆ. ಅಲ್ಲೆಲ್ಲ ಬಂದು ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ಅಭಿಮಾನಿಗಳು ಒಂದು ಅವಕಾಶ ಇರುತ್ತೆ. ಕೊನೆಯದಾಗಿ ಎಸ್ ಜಾನಕಿ ಅವರನ್ನ ನೋಡಬೇಕು, ಅಂತಿಮ ನಮನ ಸಲ್ಲಿಸಬೇಕು ಅಂತ ಸಾಕಷ್ಟು ಜನ ಕಾಯ್ತಿದ್ದಾರೆ. ಹಾಗಾಗಿ ಅವರಿಗೋಸ್ಕರನೇ ಈಗ ಮಹಾರಾಜ ಕಾಲೇಜ್ ಗ್ರೌಂಡ್ನಲ್ಲಿ ಪಾರ್ಥಿವ ಶರೀರವನ್ನ ಇರಿಸಿ ಕೆಲ ಹೊತ್ತು ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ. ನಿಮ್ಮ ತೋಟದಲ್ಲೇ ಮಾಡ್ತಾ ಇರೋದು ಆ ಕುಟುಂಬದವರೆಲ್ಲ ಬಂದಿದ್ದಾರೆ. ಮುಖ್ಯವಾಗಿ ಅವ್ರ ಮೊಮ್ಮಗಳು, ಅಳಿಯ, ಸೊಸೆ ಎಲ್ಲ ಬಂದಿದ್ದಾರೆ. ನಿಮ್ಮ ತೋಟದಲ್ಲೇ ಮಾಡ್ತಾ ಇರೋದು ನಿಮ್ಮ ತೋಟದಲ್ಲೇ ಮಾಡ್ತಾ ಇರೋದು ಆ ಕುಟುಂಬದವರೆಲ್ಲ ಬಂದಿದ್ದಾರೆ. ಮುಖ್ಯವಾಗಿ ಅವ್ರ ಮೊಮ್ಮಗಳು, ಅಳಿಯ, ಸೊಸೆ ಎಲ್ಲ ಬಂದಿದ್ದಾರೆ. ನಿಮ್ಮ ತೋಟದಲ್ಲೇ ಮಾಡ್ತಾ ಇರೋದು ನಿಮ್ಮ ತೋಟದಲ್ಲೇ ಮಾಡ್ತಾ ಇರೋದು ಆ ಕುಟುಂಬದವರೆಲ್ಲ ಬಂದಿದ್ದಾರೆ. ಮುಖ್ಯವಾಗಿ ಅವ್ರ ಮೊಮ್ಮಗಳು, ಅಳಿಯ, ಸೊಸೆ ಎಲ್ಲ ಬಂದಿದ್ದಾರೆ. ನಿಮ್ಮ ತೋಟದಲ್ಲೇ ಮಾಡ್ತಾ ಇರೋದು ನಿಮ್ಮ ತೋಟದಲ್ಲೇ ಮಾಡ್ತಾ ಇರೋದು ಆ ಕುಟುಂಬದವರೆಲ್ಲ ಬಂದಿದ್ದಾರೆ. ಮುಖ್ಯವಾಗಿ ಅವ್ರ ಮೊಮ್ಮಗಳು, ಅಳಿಯ, ಸೊಸೆ ಎಲ್ಲ ಬಂದಿದ್ದಾರೆ. ನಿಮ್ಮ ತೋಟದಲ್ಲೇ ಮಾಡ್ತಾ ಇರೋದು ನಿಮ್ಮ ತೋಟದಲ್ಲೇ ಮಾಡ್ತಾ ಇರೋದು ಆ ಕುಟುಂಬದವರು. ನವೀನ್ ಅವರ ಸಾಕು ಮಗ ಎಸ್ ಜಾನಕಿ ಅವರ ನೋಡ್ಕೊಳ್ತಾ ಇದ್ದಂತಹ ನವೀನ್ ಈಗ ಅವ್ರದೇ ಫಾರ್ಮ್ ಹೌಸ್ ಅಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಗಳ ಆಗಿದೆ ಅನ್ನೋದ್ರ ಬಗ್ಗೆ ಅವರೇ ಹೇಳ್ಕೊಳ್ತಾ ಇದ್ರು. ಎಸ್ ಜಾನಕಿ ಅವರ
ಆಸೆ ಕೂಡ ಅದೇ ಆಗಿತ್ತು. ಅವರ ಇಚ್ಛೆಯಂತೆಯೇ ಅಂತ್ಯ ಸಂಸ್ಕಾರ ನೆರವೇರಿಸೋದಕ್ಕೆ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅನ್ನುವಂತಹ ವಿಚಾರವನ್ನ ನವೀನ್ ಈಗ ತಾನೇ ಮಾತನಾಡ್ತಾ ಹೇಳ್ತಾ ಇದ್ರು. ನನ್ನಾಗ್ಲೇ ಹೇಳದ್ನಲ್ಲ, ಹುಟ್ಟಿ ಬೆಳೆದಿದ್ದೆಲ್ಲ ಆಂಧ್ರದವರು. ಮೂಲತಃ ಯಶ್ ಜಾನಕಿ ಅವರು ಆಂಧ್ರದವರಾದರೂ ಕೂಡ ಕರ್ನಾಟಕಕ್ಕೆ ಬಹಳ ಚಿರಪರಿಚಿತ ಮತ್ತು ಕನ್ನಡಿಗರ ಜನತೆಯ ಜೊತೆಗೆ ಹೆಂಗಾಗ್ಬಿಟ್ಟಿದ್ರು ಅಂದ್ರೆ ನಮ್ಮ ಕನ್ನಡಿಗರೇ ಅಂತ. ಅಷ್ಟು ಅದ್ಭುತವಾಗಿ ಕನ್ನಡವನ್ನ ಮಾತನಾಡ್ತಾ ಇದ್ರು. ಕನ್ನಡ ಹಾಡುಗಳಿಗೆ ಧ್ವನಿ ಹಾಕಿದ್ದಾರೆ. 10,000ಕ್ಕೂ ಹೆಚ್ಚು ಕನ್ನಡ ಹಾಡುಗಳನ್ನ ಹಾಡಿದ್ದಾರೆ ಅನ್ನೋದು ಗಮನಿಸಬೇಕಾಗಿರುವಂತಹ ವಿಚಾರ. 20ಕ್ಕೂ ಹೆಚ್ಚು ಭಾಷೆಗಳು, ಹಲವಾರು ರಾಜ್ಯ ಪ್ರಶಸ್ತಿಗಳು, ಲೆಕ್ಕನೇ ಇಲ್ಲ ಬಿಡಿ. 30ಕ್ಕೂ ಹೆಚ್ಚು ರಾಜ್ಯ ಪ್ರಶಸ್ತಿಗಳು ಕೂಡ ಅವರನ್ನ ಅರಸಿ ಹೋಗಿದೆ. 48,000ಕ್ಕೂ ಹೆಚ್ಚು ಹಾಡುಗಳನ್ನ 20 ಭಾಷೆಗಳಲ್ಲಿ ಹಾಡೋದಿದೆಯಲ್ಲ, ಅದು ಸಾಮಾನ್ಯ ಅಲ್ಲ. ನಾನಾಗ್ಲೇ ಹೇಳದ್ನಲ್ಲ, ಪುಟ್ಟ ಮಗುವಿನ ವಯಸ್ಸಿನ ಧ್ವನಿಯಿಂದ ಹಿಡ್ಕೊಂಡು ಬೇರೆ ಬೇರೆ ಧ್ವನಿಯಲ್ಲೂ ಕೂಡ ಅವರು ತಮ್ಮ ಗಾನವನ್ನ ಪಳಗಿಸಿ ಆ ಹಾಡುಗಳಿಗೆ ಜೀವ ತುಂಬಿ ಹಾಡಿರುವ ಖ್ಯಾತಿ ಇದೆಯಲ್ಲ, ಕೇಳ್ತಾ ಇದ್ರೆ ನಮ್ಮನ್ನ ನಾವು ಮರೆಯುವಷ್ಟು. ಯಶ್ ಜಾನಕಿ ಅವರು ಶರೀರ ಬಿಟ್ಟು ಹೋಗಿರಬಹುದು, ಆದರೆ ಅವರ ಶಾರೀರ ಯಾವತ್ತೂ ಕೂಡ ನಮ್ಮ ಜೊತೆಗಿರುತ್ತೆ ಅಂತ ಬಹುತೇಕ ಗಣ್ಯರು ಅದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಯಶ್ ಜಾನಕಿ ಅವರು ಎಲ್ಲೂ ಹೋಗಿಲ್ಲ, ನಮ್ಮ ಮಧ್ಯೆ ಇದ್ದಾರೆ. ಅವರ ಹಾಡುಗಳಿದೆಯಲ್ಲ, ಹಾಡುಗಳನ್ನ ಕೇಳ್ತಾ ಹೋದ್ರೇನೆ ಅರ್ಥ ಆಗಿ ಹೋಗುತ್ತೆ ಯಶ್ ಜಾನಕಿ ಅವರು ಜೀವಂತವಾಗಿ ನಮ್ಮ ಜೊತೆಗೆ ಯಾವಾಗ್ಲೂ ಕೂಡ ಇದ್ದೇ ಇರ್ತಾರೆ ಅಂತ. ಸೊ ಹಂಗೆ ಶಾರೀರ ಇಲ್ಲ ಬಿಟ್ಟು ಶರೀರವನ್ನ ತ್ಯಜಿಸಿ ಯಶ್ ಜಾನಕಿ ಅವರು ಇಹಲೋಕವನ್ನ ತ್ಯಜಿಸಿದ್ದಾರೆ ಅಂತ. ವಯೋಸಹಜ ಕಾಯಿಲೆ, ಸಾಕಷ್ಟು ದಿನಗಳಿಂದ ಚಿಕಿತ್ಸೆ ಪಡೆದುಕೊಳ್ತಾ ಇದ್ರು. ಬಟ್ ಇತ್ತೀಚೆಗೆ ಅವರು ಕಾಲು ನೋವಿನಿಂದ ವಿಪರೀತ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರು. ಹಾಗಾಗಿ ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ಅವರು ದಾಖಲಾಗಿರ್ತಾರೆ. ಬಟ್ ನಿನ್ನೆ ಏಕಾಏಕಿ ಹೃದಯಾಘಾತದಿಂದ ಅವರು ನಿಧನರಾಗಿದ್ದಾರೆ. ಓಕೆ, ಅಂತಿಮ ದರ್ಶನಕ್ಕೆ ಸಿದ್ಧತೆ ಮತ್ತು ಯಾರೆಲ್ಲ ಬರ್ತಿದ್ದಾರೆ, ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸ್ಪಾಟ್ ಇಂದಲೇ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕೀರ್ತಿ ಪಾಟೀಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಕೀರ್ತಿ, ಸ್ಪಾಟ್ ಅಲ್ಲಿ ಇದ್ದೀರಿ, ಏನೆಲ್ಲ ಆಗ್ತಾ ಇದೆ, ಯಾರೆಲ್ಲ ಬರ್ತಿದ್ದಾರೆ, ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಯಾವ ರೀತಿ ಆಗ್ತಾ ಇದೆ ಅಂತ?